ಆಲ್ರೆಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಆಗಿದ್ದರೆ ನಿಮಗೆ ಗೊತ್ತಾಗಬೇಕಾಗಿರೋ ಒಂದು ಇಂಪಾರ್ಟೆಂಟ್ ರಿಜಿಸ್ಟ್ರೇಷನ್ ಇದೆ. ಅದೇ GST ರಿಜಿಸ್ಟ್ರೇಷನ್. ಸುಮಾರು ಬಿಸ್ನೆಸ್ ಓನರ್ಸ್ ಈ GST ರಿಜಿಸ್ಟ್ರೇಷನ್ನ ತುಂಬ ಲೈಟಾಗಿ ತಗೊಂಡು ಅದನ್ನು ಇಗ್ನೋರ್ ಮಾಡ್ತಾರೆ. ಬಟ್ ಫ್ಯೂಚರಲ್ಲಿ ಅವ್ರಿಗೆ ಒಂದು ತುಂಬ ಪ್ರಾಬ್ಲಮ್ ಕಾದಿರುತ್ತೆ. ನಿಮಗೆ GST ರಿಜಿಸ್ಟ್ರೇಷನ್ ಅಂದರೆ ಏನು ಅಥವಾ ಅದು ಹೇಗೆ ರಿಜಿಸ್ಟರ್ ಮಾಡಬೇಕು ಅಂತ ಗೊತ್ತಿಲ್ವಾ? ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ GST ರಿಜಿಸ್ಟ್ರೇಷನ್ ಅಂದರೆ ಏನು, ಅದು ಹೇಗೆಲ್ಲ ರಿಜಿಸ್ಟರ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಹೆಸರು ಗೋಪಿಕಾ, ಲೀ ಇಂಟೆಲಿಜೆನ್ಷಿಯಾ ಪ್ರೈವೇಟ್ ಲಿಮಿಟೆಡಿಂದ. ಮೊದಲಾಗಿ GST ಅಂದರೆ ಏನು ಅಂತ ನೋಡೋಣ. GST ಅಂತ ಅಂದರೆ ನಿಮ್ಮ ಬಿಸ್ನೆಸ್ನ ಗೌರ್ಮೆಂಟ್ GST ಸಿಸ್ಟಮ್ ಕಡೆ ರಿಜಿಸ್ಟರ್ ಮಾಡುವಂಥದ್ದು. ಒನ್ಸ್ ರಿಜಿಸ್ಟರ್ ಆದಮೇಲೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ GSTIN ನಂಬರ್ನ ಕೊಡ್ತಾರೆ. ಈ GSTIN ನಂಬರ್ ನಿಮ್ಮ ಬಿಸ್ನೆಸ್ಗೆ ಒಂದು ಯೂನಿಕ್ ಐಡೆಂಟಿಟಿ ನಂಬರನ್ನು ರಿಫ್ಲೆಕ್ಟ್ ಮಾಡುತ್ತೆ. ಈ ಒಂದು GSTIN ಇಂದ ನೀವು ಕಸ್ಟಮರ್ಸ್ ಕಡೆಯಿಂದ GST ಅಮೌಂಟ್ನ ಕ್ಲೇಮ್ ಮಾಡಿ ಆ GST ಅಮೌಂಟ್ನ ನೀವು ಗೌರ್ಮೆಂಟ್ಗೆ ಪೇ ಮಾಡ್ಬೋದು. ಬಟ್ ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ ಈ ಒಂದು ITC ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಈ ಒಂದು ITC ನೀವು ಕಟ್ಟಿರುವ GST ಪೇಮೆಂಟ್ ಅಂದರೆ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾಗಿದ್ರೆ GST ಅಮೌಂಟ್ ಪೇ ಮಾಡಿರೋದನ್ನ ಕ್ಲೇಮ್ ಮಾಡ್ಕೊಬೋದು. ಎಕ್ಸಾಂಪಲ್ ಹಾಗೆ ಹೇಳಬೇಕು ಅಂತಂದರೆ ನೀವೊಂದು ಪ್ರಾಡಕ್ಟ್ನ 1 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದೀರಾ, ಜೊತೆಗೆ 18,000 ನೀವು GST ಅಮೌಂಟ್ ಕೊಟ್ಟಿದ್ದೀರಾ ಅಂತ ಅಂದರೆ ಈ ಒಂದು GSTIN ಇಂದ ನೀವು ಆ 18,000ನ ಕ್ಲೇಮ್ ಮಾಡ್ಕೊಬೋದು. ಬಟ್ ನೀವೇನಾದರೂ GST ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂತಂದರೆ ಈ ಒಂದು 18,000 ನಿಮಗೆ ಲಾಸ್ ಆಗುತ್ತೆ. ಇವಾಗ ನಿಮಗೆ ಗೊತ್ತಾಗಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಅದೇನು ಅಂತ ಅಂದರೆ ನೀವು ಯಾವ ಥರ GSTನ ಯೂಸ್ ಮಾಡ್ತೀರಾ ಅಂತ. GSTಯಲ್ಲಿ 2 ಸ್ಕೀಮ್ ಇದೆ. ಒಂದು ರೆಗ್ಯುಲರ್ ಸ್ಕೀಮ್, ಇನ್ನೊಂದು ಕಾಂಪೋಸಿಷನ್ ಸ್ಕೀಮ್. ನೀವು ನಿಮ್ಮ ಬಿಸ್ನೆಸ್ ತಕ್ಕಂಗೆ ಯಾವ ಥರ ಸ್ಕೀಮ್ನ ಚೂಸ್ ಮಾಡ್ತೀರಾ ಅನ್ನೋದನ್ನಿದೆ. ಬಟ್ ನೀವೇನಾದರೂ ರಾಂಗ್ ಸ್ಕೀಮ್ನ ಚೂಸ್ ಮಾಡಿದರೆ ನಿಮ್ಮ ಬಿಸ್ನೆಸ್ಗೆ ಒಂದು ದೊಡ್ಡ ಲಾಸ್ ಆಗುವಂಥ ಚಾನ್ಸಸ್ ಇದೆ. ಅದ ನಂತರ ನೀವು ಪ್ರಾಪರಾಗಿ HSN ಕೋಡ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ GSTನ ನೀವು ಆನ್ ಟೈಮಲ್ಲಿ ಫೈಲ್ ಮಾಡಬೇಕು. ಇನ್ ಕೇಸ್ ಫೈಲ್ ಮಾಡಲಿಲ್ಲ ಅಂತಂದರೆ ನೀವು ಎಷ್ಟು ದಿನ ಡಿಲೇ ಮಾಡ್ತೀರೋ ಅಷ್ಟು ಪೆನಾಲ್ಟಿ ಚಾರ್ಜಸ್ಸು ಇನ್ಕ್ಲೂಡ್ ಆಗುತ್ತೆ. ನೀವು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ಗೆ GSTನ ಪೇ ಮಾಡಿರೋ ಟ್ರ್ಯಾಕ್ನ ಮೇಂಟೈನ್ ಮಾಡ್ಕೊಳ್ಳಿ. ಇದು ITC ಕ್ಲೇಮ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ಮಾಡೋದ್ರಿಂದ ನಿಮ್ಮ ಟ್ಯಾಕ್ಸ್ ಬರ್ಡನ್ನು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಈ GST ರಿಜಿಸ್ಟ್ರೇಷನ್ ಯಾರೆಲ್ಲ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನಿಮ್ಮ ಬಿಸ್ನೆಸ್ ಏನಾದರೂ 40 ಲಕ್ಷಕ್ಕೂ ಹೆಚ್ಚು ಟರ್ನ್ ಓವರ್ ಆಗಿದ್ದರೆ ನಿಮಗೆ GST ರಿಜಿಸ್ಟ್ರೇಷನ್ ಅನ್ನೋದು ಕಂಪಲ್ಸರಿಯಾಗಿರುತ್ತೆ. ಆದರೆ ನೀವೇನಾದರೂ ಸರ್ವಿಸ್ ಪ್ರೊವೈಡರ್ ಆಗಿದ್ದರೆ ನಿಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನಾದರೂ 20 ಲಕ್ಷಕ್ಕೂ ಹೆಚ್ಚಾಗಿದ್ದರೆ GST ಕಂಪಲ್ಸರಿ ಆಗಿರುತ್ತೆ. ಇನ್ ಕೇಸ್ ನೀವೇನಾದರೂ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಅಂದರೆ ಫ್ಲಿಪ್ಕಾರ್ಟ್, ಅಮೆಝಾನ್ ಆ ಥರ ಏನಾದರೂ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೂ GST ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ನಿಮ್ಮ ಪ್ರಾಡಕ್ಟ್ನ ಒಂದು ಸ್ಟೇಟಿಂದ ಅದರ್ ಸ್ಟೇಟಿಗೂ ಪ್ರೊವೈಡ್ ಮಾಡ್ತಾ ಇದ್ದರೆ GST ಕಂಪಲ್ಸರಿ. ಕೆಲವೊಬ್ಬರು ಅವ್ರ ಬಿಸ್ನೆಸ್ ಚಿಕ್ಕದಾಗಿದೆ, ಟರ್ನ್ ಓವರು ಕಡಿಮೆ ಇದೆ ಅಂತ GST ರಿಜಿಸ್ಟ್ರೇಷನ್ ಬೇಡ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆದರೆ ನೀವು ಬಿಸ್ನೆಸ್ ಚಿಕ್ಕದಾಗಿ ಇದ್ರೂ ನೀವು ವಾಲಂಟಿಯರ್ ಆಗಿ ನೀವು GST ರಿಜಿಸ್ಟ್ರೇಷನ್ನ ಮಾಡ್ಬೋದು. ಯಾಕೆ ಅಂತಂದರೆ ಈ GST ರಿಜಿಸ್ಟ್ರೇಷನ್ ಮಾಡೋದ್ರಿಂದ ನಿಮಗೆ ITCನ ಕ್ಲೇಮ್ ಮಾಡ್ಕೊಬೋದು. ಅದು ನಿಮ್ಮ ಬಿಸ್ನೆಸ್ಗೆ ಒಳ್ಳೆ ಕ್ರೆಡಿಬಿಲಿಟಿನ ಬೂಸ್ಟ್ ಮಾಡುತ್ತೆ. ಅದು ಅಲ್ಲದೆ GST ರಿಜಿಸ್ಟ್ರೇಷನ್ನಿಂದ ದೊಡ್ಡ ದೊಡ್ಡ ಕಂಪನಿ ಜೊತೆ ಬೈಂಡಪ್ ಆಗಲಿಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾವು ಈ ಒಂದು GST ರಿಜಿಸ್ಟ್ರೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಆಗಿರುತ್ತೆ ಅಂತ ನೋಡೋಣ. ಇನ್ ಕೇಸ್ ನೀವೇನಾದರೂ ಇಂಡಿವಿಜುವಲ್ ಅಥವಾ ಪ್ರೊಪ್ರೈಟರ್ ಆಗಿದ್ದರೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಜೊತೆಗೆ ನಿಮ್ಮ ಫೋಟೋ ಮತ್ತು ಅಡ್ರೆಸ್ ಪ್ರೂಫ್ ಆಗಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ರೆಂಟಲ್ ಅಗ್ರಿಮೆಂಟ್ನ ಕೊಡ್ಬೋದು. ನೀವೇನಾದರೂ ಕಂಪ್ನೀಸ್ ಅಥವಾ LLP ಆಗಿದ್ದರೆ ಕಂಪನಿ ಪ್ಯಾನ್, ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಜೊತೆಗೆ ಯಾರೆಲ್ಲ ಡೈರೆಕ್ಟರ್ಸ್ ಇರ್ತಾರೋ ಅವ್ರದ್ದು ಡೀಟೇಲ್ಸ್, ಅದರ ಜೊತೆಗೆ ಅಡ್ರೆಸ್ ಪ್ರೂಫ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಬೇಕಾಗಿರುತ್ತೆ. ಇವಾಗ ನಾವು ಯಾವ ಥರ ಎಲ್ಲ ಕಾಮನ್ ಮಿಸ್ಟೇಕ್ಸ್ ಆಗುತ್ತೆ ಅಂತ ನೋಡೋಣ. ಮೊದಲಾಗಿ ಅವರು GST ರಿಟರ್ನ್ ಫೈಲಿಂಗ್ನ ಡಿಲೇ ಮಾಡೋದು.
ನಂತರ ತಪ್ಪಾಗಿರುವ ಇನ್ವಾಯ್ಸಸ್ನ ಸಬ್ಮಿಟ್ ಮಾಡೋದು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರಲಿ ಅವ್ರ ಬಿಸ್ನೆಸ್ಗೆ ತಪ್ಪಾಗಿರುವ ಸ್ಕೀಮ್ನ ಚೂಸ್ ಮಾಡೋದು. ಇವೆಲ್ಲನೂ ಅವ್ರ ಬಿಸ್ನೆಸ್ಗೆ ನೋಟಿಸಸ್ ಮತ್ತು ಪೆನಾಲ್ಟಿ ಚಾರ್ಜಸ್ ಆಗುತ್ತೆ. ಕೊನೆಯದಾಗಿ GST ರಿಜಿಸ್ಟ್ರೇಷನ್ ಒಂದು ಲೀಗಲ್ ರಿಜಿಸ್ಟ್ರೇಷನ್ ಅಲ್ಲದೆ ನಿಮ್ಮ ಬಿಸ್ನೆಸ್ಗೆ ಒಂದು ಪವರ್ಫುಲ್ ಮತ್ತು ಸ್ಟ್ರಾಂಗ್ ಟೂಲಾಗಿ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಇದನ್ನು ಪ್ರಾಪರಾಗಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಬಿಸ್ನೆಸ್ಗೆ ಟ್ಯಾಕ್ಸ್ ಅಮೌಂಟ್ ಉಳಿತಾಯವಾಗಿ ಆಗಿ ಮತ್ತು ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿಕ್ಕೆ ಡೆವಲಪ್ ಮಾಡುತ್ತೆ. ಇವತ್ತು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಬಿಸ್ನೆಸ್ ಮಾಡ್ತಾ ಇರುವ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಇನ್ನೊಂದು ವಿಷಯ, ನಿಮಗೇನಾದರೂ GST ರಿಜಿಸ್ಟ್ರೇಷನ್ ಮಾಡಬೇಕು ಅಥವಾ ಇನ್ನೂ ಡೌಟ್ಸ್ ಏನಾದರೂ ಇದ್ದರೆ ಸ್ಕ್ರೀನಲ್ಲಿ ಕಾಣ್ತಾ ಇರುವ ಈ ನಂಬರ್ಗೆ ಕಾಲ್ ಮಾಡಿ ನಮ್ಮೊಟ್ಟಿಗೆ ಮಾತಾಡಿ. ಇದೇ ಥರ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಅದುವರೆಗೂ ನನ್ನ ಹೆಸರು ಗೋಪಿಕಾ, ಲೀ ಇಂಟೆಲಿಜೆನ್ಷಿಯಾ ಪ್ರೈವೇಟ್ ಲಿಮಿಟೆಡಿಂದ.